ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಇನ್ನು ಕೆರೆಕಟ್ಟೆ ಭಾಗದಲ್ಲಿ ಇರುವಂಥ ಜನರ ಸಮಸ್ಯೆಗಳಾಗಿರ್ಬೋದು, ಆ ಒಂದು ಸಮಸ್ಯೆಯಿಂದ ಅಲ್ಲಿನ ಜನರು ಯಾವ ರೀತಿಯ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಹಾಗೆ ಏನು ಅಲ್ಲಿ ಪುನರ್ವಸತಿ ವಿಚಾರ ಆಗಿರ್ಬೋದು, ಆನೆ ದಾಳಿಯಿಂದಾಗಿ ಇತ್ತೀಚೆಗೆ ಇಬ್ಬರು ಮೃತಪಟ್ಟಿರೋ ವಿಚಾರ, ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡೋದು ನಮ್ಮ ಜೊತೆ ಅದೇ ಭಾಗದಲ್ಲಿದ್ದು ಕೆಲ ವರ್ಷಗಳ ಹಿಂದೆ ಅಲ್ಲಿಂದ ಬಿಟ್ಟು ನೆಮ್ಮಾರು ಬಾಯಕ್ಕೆ ಬಂದಿರುವಂಥವ್ರು, ಹಾಗೆ ಬಿಜೆಪಿ ಮುಖಂಡರು ಗುತ್ತಿಗೆದಾರರು ಆಗಿರುವಂಥ ಶ್ರೀಯುತ ರಾಜೇಶ್ ದ್ಯಾವಂಟು ನಮ್ಮ ಜೊತೆ ಇದ್ದಾರೆ. ರಾಜೇಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ರಾಜೇಶ್ ಅವರೇ, ಮೊದಲನೇದಾಗಿ ಮೊನ್ನೆ ನಡೆದಂತಹ ಒಂದು ದುರ್ಘಟನೆ ಬಹುಶಃ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಕೆರೆಕಟ್ಟೆ ಭಾಗ, ಶೃಂಗೇರಿ ಭಾಗದಲ್ಲೂ ಕೂಡ ಈ ರೀತಿಯಾದ ಒಂದು ದುರ್ಘಟನೆ, ಈ ರೀತಿಯ ಅವಘಡ ನಡೆಯುತ್ತೆ ಅಂತ, ಈ ಒಂದು ಅವಘಡದ ಕುರಿತಾಗಿ ಏನು ಹೇಳ್ತೀರಾ? ಮೊದಲನೇದಾಗಿ ಈ ಅವಘಡ ನಡೆದಿದ್ದು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕೆ ಅಂದರೆ ನಾನು ಕೂಡ ಅದೇ ಭಾಗದಲ್ಲಿ ಹುಟ್ಟಿ ಬೆಳೆದು ನಮ್ಮ ಜೀವನವನ್ನು ಕಟ್ಕೊಂಡು ಆಮೇಲೆ ಈಗೊಂದು ಇತ್ತೀಚಿನ ವರ್ಷಗಳಲ್ಲಿ ನಾವು ಹೊರಗಡೆ ಬಂದಂಥವ್ರು. ಇವಾಗಲೂ ನಮಗೆ ಕೆರೆಕಟ್ಟೆಗೂ ನನಗೂ ಅವಿನೋಭಾವ ಸಂಬಂಧ. ಹರೀಶ್ ಶೆಟ್ಟಿ, ಉಮೇಶ್ ಅಣ್ಣ ನಮ್ಮ ದೂರದ ಸಂಬಂಧಿಕ, ಹರೀಶ್ ಶೆಟ್ಟಿ ನಮ್ಮ ಪಾರ್ಟಿಯ ಕಾರ್ಯಕರ್ತ. ಹಾಗಾಗಿ ನಾವು ಕೆರೆಕಟ್ಟೆ ಅಂತ ಹೇಳಿ ಏನೇ ವಿಚಾರಗಳಿದ್ರು ಹರೀಶ್ ಅಣ್ಣನಿಗೆ ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡುವಂಥ ವ್ಯಕ್ತಿ. ಅವರು ಒಂಥರ ಈ ಪಾದರಸ ಇದ್ದ ಹಾಗೆ, ಅವ್ರ ಮನಸ್ಸಿಗೆ ನೋವು ಬೇಜಾರು ಯಾವತ್ತೂ ಮಾಡ್ಕೊಂಡಿರುವಂಥ ವ್ಯಕ್ತಿಯೇ ಅಲ್ಲ. ಹಾಗಾಗಿ ಅವ್ರು ಕಳ್ಕೊಂಡಿರತಕ್ಕಂಥದ್ದು ತುಂಬ ನೋವಿನ ಸಂಗತಿ, ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸರ್. ಓಕೆ, ಯಾಕಂದರೆ ಕೆರೆಕಟ್ಟೆ ಭಾಗ ಅಂತ ಬಂದರೆ ಅಲ್ಲಿನ ಜನರು ಒಂದು ರೀತಿಯಲ್ಲಿ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೂ ಒಂದು ಕಡೆ ನೋಡ್ರೆ ಆ ಒಂದು ಪರಿಸ್ಥಿತಿಗೆ ನೇರ ಕಾರಣ ಯಾರು? ಸರ್, ನನ್ನ ಅಭಿಪ್ರಾಯ, ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ ಕೆರೆ ಪಂಚಾಯಿತಿ, ಶೃಂಗೇರಿ ತಾಲೂಕಿನ ಕೆರೆ ಪಂಚಾಯಿತಿಯ ಜನರ ಪರಿಸ್ಥಿತಿ ನರಕ ಯಾತನೆ ಅನ್ನೋದಕ್ಕಿಂತನೂ ಅವರಿಗೆ ಸ್ವಾತಂತ್ರ್ಯವೇ ಬಂದಿಲ್ಲ ಅಂತ ಹೇಳ್ತೀನಿ ನಾನು. ಏನು 1947ನೇ ಇಸ್ವಿಲಿ ಸ್ವಾತಂತ್ರ್ಯ ಭಾರತ ಅಂತೇಳಿ ಘೋಷಣೆ ಆಯ್ತಲ್ಲ, ಅದು ಕೆರೆ ಗ್ರಾಮ ಪಂಚಾಯತಿಗೆ ಆ ಸ್ವಾತಂತ್ರ್ಯ ಘೋಷಣೆ ಆಗಿಲ್ಲ ಅಂತ ಹೇಳ್ತೀನಿ ನಾನು. ಸ್ವತಂತ್ರ ರಹಿತರು ಅವರು. ಸರ್, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ 1987ನೇ ಇಸ್ವಿಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಘೋಷಣೆ ಆಗಿದೆ. 1987ನೇ ಇಸ್ವಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಜಿಲ್ಲೆಯಿಂದ ಸಂಸದರಾಗಿ ಪ್ರತಿನಿಧಿಸಿದ ಸಂದರ್ಭದಲ್ಲಿ ಪ್ರಥಮವಾಗಿ ಘೋಷಣೆ ಮಾಡಿದ್ದಾರೆ. ಸ್ವಾಗತಾರ್ಹ ಸರ್, ಘೋಷಣೆ ಮಾಡಲಿ. ಈಗ ಆವತ್ತಿನ ಕಾಲಕ್ಕೆ ಘೋಷಣೆ ಮಾಡಿದ ಸಂದರ್ಭದಲ್ಲಿ ತೀವ್ರ ವಿರೋಧ ಇತ್ತು. ನಮಗೆ ಅಲ್ಲಿ ಬದುಕು ತುಂಬ ಚೆನ್ನಾಗಿತ್ತು, ನಾವು ಇಲ್ಲೇ ಬದುಕು ಕಟ್ಕೊಳ್ತೀವಿ, ನಮಗೆ ಬಿಡಿಸಬಾರ್ದು ಅನ್ನೋ ಎಲ್ಲ ಮನಸ್ಥಿತಿಗಳು ನಮ್ಮ ಅಜ್ಜ, ನಮ್ಮ ಅಪ್ಪ ಎಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಕೊನೆಯ ಹಂತಕ್ಕೆ ಈಗೇನು ಬಂದಿದೆ ಅಂತ ಹೇಳಿದ್ರೆ, ನಾವು ಅಲ್ಲಿಂದ ಹೊರಡಬೇಕು. ಬೇರೆ ಬೇರೆ ಬೆಳವಣಿಗೆಗಳು ಹೊರಡಲಿಕ್ಕೆ ಅಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡಿದ್ವಿ. ಅವರ ಒಂದಿಷ್ಟು ಒತ್ತಡಗಳಿರ್ಬೋದು, ಪ್ರಾಣಿಗಳ ಹಾವಳಿ ಇರ್ಬೋದು, ಈ ರೀತಿ ಎಲ್ಲವೂ ಕಾರಣಗಳಾಗಿದ್ದಾವೆ. ಸರ್, ಒಂದು ಸರ್ಕಾರದ ಒಂದು ಯೋಜನೆ 1987ನೇ ಇಸ್ವಿಲಿ ಘೋಷಣೆ ಮಾಡಿದ ಯೋಜನೆ ಇವತ್ತು 2025ನೇ ಇಸ್ವಿ. ಸರ್, ಹತ್ತತ್ರ ಒಂದು 35-39 ವರ್ಷ ಆಯಿತು. ಇದನ್ನ ಇನ್ನೂ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಿಲ್ಲ. ಅಲ್ಲಿಯ ಜನರಿಗೆ ಎಲ್ಲೂ ಒಂದು ಕಡೆ ನೋಡಿದ್ರೆ ಆ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ವಿನಃ ಆ ಯೋಜನೆಗೆ ಸರಿಯಾದ ಒಂದು ಪ್ಲಾನಿಂಗ್ಗಳಾಗಲಿ ಅಥವಾ ಅಲ್ಲಿದ್ದಂಥವ್ರಿಗೆ ಪುನರ್ವಸತಿ ಕಲ್ಪಿಸುವುದಾಗಲಿ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಂಸದರುಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಅನ್ಸಲ್ವಾ? 100% ವಿಫಲವಾಗಿದೆ ಸರ್, 100%. ನಾನು ಇದರಲ್ಲಿ ಯಾವುದೇ ರಾಜಕಾರಣ ಮಾತಾಡಕ್ಕೆ ಹೋಗೋದಿಲ್ಲ, ಯಾವುದೇ ರಾಜಕೀಯ ಪಾರ್ಟಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್, ಬಿಜೆಪಿ, JDS ಈ ಮೂರೂ ಪಕ್ಷಗಳು ಸಂಪೂರ್ಣ ವಿಫಲರಾಗಿದ್ದಾರೆ ರಾಜಕಾರಣಿಗಳ ಮಟ್ಟಕ್ಕೆ ಮಾತಾಡೋದಾದರೆ. ಇನ್ನೊಂದು ಕಡೆ ಅಧಿಕಾರಿಗಳು 100% ವಿಫಲರಾಗಿದ್ದಾರೆ. ಯಾಕೆ ಹೇಳಿದರೆ ಸರ್, ಈ 87ನೇ ಇಸ್ವಿಲಿ ಅನೌನ್ಸ್ ಆಗಿದ್ದ ನ್ಯಾಷನಲ್ ಪಾರ್ಕನ್ನು 2025ನೇ ಇಸ್ವಿವರೆಗೂ ಇದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ, ಜನರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಆ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿದ್ರೆ ಸರ್ ಇವತ್ತು ಆ 2 ಜೀವ ಉಳಿತಾ ಇತ್ತು. ಯಾರು ಕೊಡ್ತಾರೆ ಸರ್ ಆ ಜೀವನ? ಈಗ 20 ಲಕ್ಷ ಕೊಡ್ಬೋದು ಸರ್, 50 ಲಕ್ಷ ಕೊಡ್ಬೋದು, 1 ಕೋಟಿ ಕೊಡ್ಬೋದು ನಾನು ಸರ್. ಆದ್ರೆ ಎಲ್ಲೂ ಒಂದ್ ಕಡೆ ನೀವು ಹೇಳ್ದಾಗೆ ಈಗ ಪರಿಹಾರ ಕೊಡೋದಾಗ್ಲಿ, ಆನೆ ಇಳಿಸೋದಾದ್ರು ಶಾಶ್ವತ ಪರಿಹಾರ ಅಲ್ಲ. ಯಾಕಂದ್ರೆ ಅಲ್ಲಿನ ಜನರ ಬದುಕಿಗೆ ಶಾಶ್ವತವಾಗಿ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಂದು ರೀತಿ ವೈಫಲ್ಯ ಅಥವಾ ಒಂದು ವಿಫಲರಾಗಿದ್ದಾರೆ ಅಂತ ಅನಿಸ್ತಿಲ್ವ? 100% ಅನ್ನಿಸ್ತಾ ಇದೆ ಸರ್, 100% ಅನ್ನಿಸ್ತಾ ಇದೆ ಸರ್. ನಾನು ಸಣ್ಣವನಿದ್ದಾಗ ಚಂದ್ರೇಗೌಡರು ಕಾನೂನು ಮಂತ್ರಿ ಆದಾಗ ಕೆರೆಕಟ್ಟೆಲಿ ಒಂದು ಸಭೆ ಮಾಡಿದ್ರು ಸರ್. ಅವರು ನಮ್ಮನ್ನ ಕನ್ವಿನ್ಸ್ ಮಾಡಿದ್ರು, ಅವರು ಜನಸಂಪರ್ಕ ಸಭೆ ಮಾಡಿ ಕನ್ವಿನ್ಸ್ ಮಾಡಿದ್ರು. ಏನಂತ ಮಾಡಿದ್ರು ಅಂತ ಹೇಳಿದ್ರೆ, ನೋಡ್ರಪ್ಪ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ಹೇಗೆ ಅಂದ್ರೆ, ದೇವಸ್ಥಾನದಲ್ಲಿ ಪೂಜಾರರು ಎಷ್ಟೇ ಪೂಜೆ ಮಾಡಿದ್ರು ಸಂಜೆ ಬಾಗ್ಲಾಕಿ ಅವ್ರ ಮನೆಗೆ ಹೋಗಿ ಮಲ್ಕೊಳ್ಬೇಕು. ನೀವು ಯಾವ ರೀತಿಯ ಹೋರಾಟವನ್ನು ಮಾಡಿದ್ರು ಕುದುರೆಮುಖ ನ್ಯಾಷನಲ್ ಪಾರ್ಕ್ನಲ್ಲಿ ಕೊನೆಗೆ ಉಳಿಯೋದು ಪ್ರಾಣಿಗಳು ಮಾತ್ರ, ಮನುಷ್ಯರಿಗೆ ಇಲ್ಲಿ ಅವಕಾಶ ಇಲ್ಲ. ನನ್ನ ಕಾಲದಲ್ಲಿ ಎದ್ದು ಹೋದ್ರೆ ವರಾಯಿ ಪ್ರಾಜೆಕ್ಟ್ನವ್ರಿಗೆ ಏನು ಪರಿಹಾರ ಕೊಡಿಸಿದ್ದೀನಿ ಅದೇ ರೀತಿಯ ಪರಿಹಾರ ಕೊಡಿಸ್ತೀನಿ, ಬದಲಿಗೆ ಭೂಮಿ ಕೊಡಿಸ್ತೀನಿ,
ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಹೊರಡಿ ನೀವು ಅಂತ ಚಂದ್ರೇಗೌಡರು ಹೇಳಿದ್ ಮಾತ್ರ ನನಗೆ ನೆನಪಿದೆ. ಕನ್ವಿನ್ಸ್ ಮಾಡಿದ ರೀತಿಯಲ್ಲಿ ಹೇಳಿದರು ಅಧಿಕಾರಿಗಳನ್ನ ಕೂರಿಸ್ಕೊಂಡು. ಬಟ್ ಅವತ್ತು ಜನ ಒಪ್ಪೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಬೇರೆ ಬೇರೆ ಕಾರಣಗಳಿತ್ತು. ಕೃಷಿ ಆದಾಯನೂ ತುಂಬಾ ಚೆನ್ನಾಗಿತ್ತು, ಎಲ್ಲದೂ ಇತ್ತು ಸರ್. ನಾನು ಅದೆಲ್ಲದಕ್ಕೂ ಹೊರತಾಗಿ ಇಲ್ಲಿಯವರೆಗೂ ಸರ್, ಸ್ವಾತಂತ್ರ್ಯ ಬಂದ ಇಲ್ಲಿಯವರೆಗೂ ಕೆರೆ ಗ್ರಾಮ ಪಂಚಾಯತಿ ಜನರನ್ನ ಪ್ರಾಣಿಗಳ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಯಾಕೆ ಅಂತ ಕೇಳಿ ಸರ್, ನಮಗೆ ಮೂಲಭೂತ ಸೌಕರ್ಯ ಕೊಡಲಿಲ್ಲ ಸರ್. ಇವತ್ತಿನ ಸಮಾಜದಲ್ಲಿ ಇವತ್ತಿನ ಸಂವಿಧಾನ, ನಮ್ಮ ಸಂವಿಧಾನ ಏನು ಹೇಳ್ತದೆ ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳುತ್ತೆ ಸರ್. ಕೆರೆ ಗ್ರಾಮ ಪಂಚಾಯತಿಯಲ್ಲಿ ಸರ್, ಇಡೀ ಕೆರೆ ಗ್ರಾಮ ಪಂಚಾಯತಿಯಲ್ಲಿ ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ ಸರ್. ನ್ಯಾಷನಲ್ ಹೈವೇ ಹೊರತುಪಡಿಸಿ 1 ಇಂಚಿನ ಟಾರ್ ರಸ್ತೆ ಇಲ್ಲ ಸರ್. 1 ಇಂಚಿನ ಇಡೀ ಗ್ರಾಮ ಪಂಚಾಯತ್ ಒಳಗಡೆ 1 ಇಂಚಿನ ಟಾರ್ ರಸ್ತೆ ಹಾಕಿಲ್ಲ. ಅಂದ್ರೆ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಅಲ್ಲಿನ ಜನರನ್ನ ಒಕ್ಕಲೆಬ್ಬಿಸಬೇಕು, ಅವರೇ ಈ ಒಂದು ಹಿಂಸೆಯನ್ನು ತಾಳಲಾರದೆ ಬಿಟ್ಟು ಹೋಗಬೇಕು ಅನ್ನುವ ಉದ್ದೇಶದಿಂದಲೇ ಬಹುಶಃ ಅಲ್ಲಿಗೆ ಮೂಲಭೂತ ಸೌಕರ್ಯಗಳಾಗಲಿ, ರಸ್ತೆಗಳಾಗಲಿ, ಯಾವುದೇ ಯೋಜನೆಗಳನ್ನು ತರದೆ ಅವ್ರಿಗೆ ಮಾನಸಿಕವಾಗಿ ತೊಂದರೆಯನ್ನು ನೀಡಿ ಅಲ್ಲಿಂದ ಒಕ್ಕಲೆಬ್ಬಿಸುವ ಪ್ರಯತ್ನ ಆಗ್ತಾ ಇದೆಯಾ? 100% ನನಗೆ ಹಾಗೆ ಅನಿಸುತ್ತೆ ಸರ್. 100% ನನಗೆ ಹಾಗೆ ಅನಿಸುತ್ತೆ. ಯಾಕೆ ಅಂದರೆ ಅಭಿವೃದ್ಧಿ ಮಾಡೋದಕ್ಕೆ ಬಿಡೋದಿಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ರಾಜಕಾರಣಿಗಳು ತಂದ್ರೂ ಅಧಿಕಾರಿಗಳು ಅಭಿವೃದ್ಧಿಗೆ ಬಿಡೋದಿಲ್ಲ, ಪರ್ಮಿಷನ್ ಕೊಡಲ್ಲ ಸರ್. ಇವತ್ತೂ ಗುರ್ಗೆ ಅನ್ನೋ ಒಂದು ಊರಿದೆ, ಅವ್ರು ಇವತ್ತಿಗೂ ಕರೆಂಟ್ ನೋಡಲಿಲ್ಲ. ಬಹುತೇಕರು ಬಿಟ್ಟು ಹೊರಗಡೆ ಬಂದರು. ಇನ್ನೊಂದು 3-4 ಫ್ಯಾಮಿಲಿ ಇದ್ದಾರಲ್ಲಿ, 3-4 ಫ್ಯಾಮಿಲಿ ಅವ್ರು ಇವತ್ತಿಗೂ ಕರೆಂಟ್ ನೋಡಲಿಲ್ಲ. ಇವತ್ತಿಗೂ ಎಷ್ಟೋ ಮನೆಗಳಿಗೆ ಹೋಗಲಿಕ್ಕೆ ಬ್ರಿಡ್ಜ್ ಇಲ್ಲ. ಅತಿ ಹೆಚ್ಚು ಹೊಳೆ ಹರಿಯೋದು, ಸಣ್ಣ ಸಣ್ಣ ಹಳ್ಳಿಗಳು ಹರಿಯೋದು ಕೆರೆ ಗ್ರಾಮ ಪಂಚಾಯತ್ ಒಳಗಡೆ. 1, 2, 3 ಮನೆಗಳಿಗೆ ಸೇತುವೆ ವ್ಯವಸ್ಥೆಗಳೇ ಇಲ್ಲ. ಅವ್ರು ಮಳೆಗಾಲದಲ್ಲಿ ಸಂಕ ಹಾಕ್ಕೊಳ್ತಾರೆ, ಸಂಕ ಬಿದ್ದೋಗ್ತದೆ, ನೆರೆ ಬಂದಾಗ ತೊಳೆದೋಗ್ತದೆ. ಈ ಟೋಟಲಿ ಮೂಲಭೂತ ವ್ಯವಸ್ಥೆಗಳೇ ಇಲ್ಲ ನಮಗೆ. ಅಂದರೆ ಜನರನ್ನ ಹಿಂಸೆ ಪಡಿಸಿ ನನಗೆ ಊರೇ ಬೇಡಪ್ಪ ಅಂತೇಳಿ ಬಿಟ್ಟು ಹೋಗೋ ಯೋಚನೆ ಮಾಡಿಸ್ಬೇಕು ಅಂತೇಳಿ ಅಧಿಕಾರಿಗಳೇನಾದರೂ ತೀರ್ಮಾನ ಮಾಡಿದಾರೋ ಏನೋ ಅನ್ನೋದು. ಅದರ ಜೊತೆ ಅಲ್ಲಿನ ಜನರು ಕೂಡ ಈಗ ಬಿಟ್ಟು ಬರೋಕ್ಕೆ ರೆಡಿ ಇದ್ದಾರೆ. ಆದರೆ ಅವರು ಬಿಟ್ಟು ಬರೋಕ್ಕೆ ರೆಡಿ ಇದ್ರು ಕೂಡ ಅವರ ಹಲವಾರು ವರ್ಷಗಳಿಂದ 40-50 ವರ್ಷಗಳಿಂದ ಪುರಾತನ ಅಲ್ಲೇ ಕೂಡ ಜೀವನ ಮಾಡಿದವರಿಗೆ ಈಗ ಹೊರಗೆ ಅಲ್ಲಿಂದ ಬಂದು ಜೀವನ ನಡೆಸೋದು ಕಷ್ಟಕರ. ಅದೇ ಅವರಿಗೆ ಎಲ್ಲರೊಂದು ಸೂಕ್ತವಾದ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟು ಅವರಿಗೊಂದು ಪುನರ್ವಸತಿ ಕೊಟ್ಟರೆ ಬಹುಶಃ ಅವರು ಕೂಡ ಉತ್ತಮವಾಗಿ ಅಲ್ಲಿಂದ ಹೊರಬಂದು ಜೀವನ ನಡೆಸಕ್ಕೆ ಸಾಧ್ಯ. ಆದರೆ ಸರ್ಕಾರಗಳು ಯಾಕೆ ಅವರಿಗೊಂದು ಪುನರ್ವಸತಿಯನ್ನು ಕಲ್ಪಿಸಲು ಕೂಡ ಈ ರೀತಿಯಾದ ಹಿಂದೇಟನ ಹಾಕ್ತಾ ಇದ್ದಾರೆ ಸರ್? ಕುದುರೆಮುಖ ನ್ಯಾಷನಲ್ ಪಾರ್ಕ್ 1987ರಲ್ಲಿ ಅನೌನ್ಸ್ ಆದಾಗ ಒಂದು ಜೀವ ಮಾಡಿದ್ದಾರೆ ಸರ್. ಯಾವುದೇ ಸರ್ಕಾರಿ ಯೋಜನೆಗಳು ಅನೌನ್ಸ್ ಆದಾಗಲೂ ಅದಕ್ಕೊಂದು ಪೂರ್ವ ತಯಾರಿ ಮಾಡಿ ಅಧಿಕಾರಿಗಳನ್ನ, ಜನರನ್ನ ಎಲ್ಲರನ್ನೂ ಕೂರಿಸ್ಕೊಂಡು ನ್ಯಾಷನಲ್ ಪಾರ್ಕ್ ಅನೌನ್ಸ್ ಮಾಡಿದ್ಮೇಲೆ ಅಲ್ಲಿಯ ಜನರ ಸ್ಥಿತಿಗತಿಗಳೇನು, ಜನರು ಹೇಗೆ ಬದುಕಬೇಕು, ಬಿಡಬೇಕು, ಒಕ್ಕಲೆಬ್ಬಿಸ್ಬೇಕು, ಅವ್ರಿಗೆ ಏನು ಮಾಡಬೇಕು, ಎಲ್ಲದನ್ನೂ ಜೀವದಲ್ಲಿ ಮಾಡಿದ್ದಾರೆ. ನೀವು ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋದರೆ ನಿಮ್ಗೆ ಆ ಜೀವ ಸಿಗುತ್ತೆ. ಆ ಜೀವದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್, ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು. ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ, ಅಲ್ಲಿಂದ ಒಕ್ಕಲೆಬ್ಬಿಸಿದ ಮೇಲೆ ಸರ್ಕಾರಿ ಉದ್ಯೋಗ ಕೊಡಬೇಕು. ಬದಲಿ ಭೂಮಿ ಕೊಡಬೇಕು. ಈ ಏನು ಹೆಬ್ಬೆ ಮುತ್ತೋಡಿಲಿ ಬಿಡಿಸಿದವರಿಗೆ MCಹಳ್ಳಿಯಲ್ಲಿ ಭೂಮಿ ಕೊಟ್ಟಿದ್ದಾರಲ್ಲ ಸರ್, ಆ ಥರ ಬದಲಿ ಭೂಮಿ ಕೊಡಬೇಕು, ಸರ್ಕಾರಿ ಉದ್ಯೋಗ ಕೊಡಬೇಕು. ಆಮೇಲೆ ಪುನರ್ವಸತಿ ಪ್ಯಾಕೇಜ್ ಕೊಡಬೇಕು. ಆಮೇಲೆ ಉದ್ಯೋಗ ಅವಕಾಶಗಳಲ್ಲಿ ನಿರಾಶ್ರಿತರು ಅನ್ನೋ ಕಾರಣಕ್ಕೆ ನಮಗೆ ಮೀಸಲಾತಿ ಕೊಡಬೇಕು. ಈ ಎಲ್ಲದನ್ನೂ ನ್ಯಾಷನಲ್ ಪಾರ್ಕ್ ಅನೌನ್ಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಜೀವ ಮಾಡಿದ್ದಾರೆ ಆ ಜೀವದಲ್ಲಿ ಹೇಳುತ್ತೆ. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಸರ್. ನಾವು ಜಮೀನು ಬಿಟ್ಟು ಬಂದವರು, ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಅತಿಯಾದ ಪ್ರಾಣಿಗಳ ಹಾವಳಿಯಿಂದ, ಅತಿಯಾದ ಮಳೆಯಿಂದ ನಮಗೆ ನಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಲಾಗದೆ ಬದುಕು ಕಷ್ಟ ಸಾಧ್ಯವಾಗಿರೋದ್ರಿಂದ ನಾನು ಸ್ವ ಇಚ್ಛೆಯಿಂದ ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದೀನಿ ಅಂತೇಳಿ ಬರ್ಸ್ಕೊಳ್ತಾರೆ ಸರ್. ಸ್ವ ಇಚ್ಛೆಯಿಂದ ನಾನು ಹೊರಗೆ ಹೋಗ್ತೀನಿ ಅಂತ ಹೇಳಿ ಆದಮೇಲೆ ನಮಗೆ ಅದು ಯಾವುದೇ ಜೀವದಲ್ಲಿರ್ತಕ್ಕಂಥ ಕಾನೂನುಗಳು ನಮಗೆ ಅಪ್ಲೈ ಆಗೋದಿಲ್ಲ. ಅಂದರೆ ಇವರು ಜಾಣ ಕುರುಡುತನ ಪ್ರದರ್ಶನ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಅಧಿಕಾರಿಗಳು ಸರ್ಕಾರಕ್ಕೆ ದುಡ್ಡು ಉಳಿಸ್ತಿದ್ದಾರೋ ಅಥವಾ ಜನರನ್ನ ದಿಕ್ತಪ್ಪಿಸ್ತಿದ್ದಾರೋ, ಜನರನ್ನ ಎಲ್ಲರೂ ಬೀದಿ ಮೇಲೆ ಬಿಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಾರೋ ಗೊತ್ತಿಲ್ಲ ಸರ್. ಈ ಕಾನೂನುಗಳನ್ನೆಲ್ಲ ಯಾರು ಅವ್ರಿಗೆ ಹೇಳಿಕೊಟ್ರು? ಈ ಲೀಗಲ್ ಸೈಡ್ ಅವ್ರಿಗೆ ಹೇಳಿದವ್ರು ಯಾರು? ಹೀಗೆ ಮಾಡಬೇಕು ಜನ. ನಾವು ಕೋರ್ಟಿಗೆ ಕೂಡ ಹೋಗಂಗಿಲ್ಲ, ಯಾಕಂದ್ರೆ ನಾನು ಸ್ವ ಇಚ್ಛೆಯಿಂದ ಹೋದವನಲ್ಲ. ನಾನು ಸ್ವ ಇಚ್ಛೆಯಿಂದ ಹೊರಗೆ ಬಂದಿರೋದ್ರಿಂದ ಅವ್ರು ಕೊಟ್ಟಿರೋ ಪರಿಹಾರದ ಮೇಲೆ ನಾನು ಕೋರ್ಟ್ ಕೂಡ ಅಟೆಂಡ್ ಮಾಡಂಗಿಲ್ಲ ಸರ್. ಅಂದರೆ ಎಲ್ಲೂ ಒಂದು ಕಡೆ ನೋಡ್ರೆ ಈ ನ್ಯಾಷನಲ್ ಪಾರ್ಕ್ ಘೋಷಣೆ ಆಗಿರ್ಬೋದು, ಅದು ಬೇರೆ ವಿಚಾರ. ಆದರೆ ಅಲ್ಲಿನ ಜನರಿಗೆ ಪುನರ್ವಸತಿ ಆಗಿರ್ಬೋದು, ಅವರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳು, ಕೆಲವರು ಹೇಳ್ತಿದ್ದಾರೆ ಅರಣ್ಯ ಇಲಾಖೆಯವರು ಭಾರಿ ಪ್ರಮಾಣದಲ್ಲಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ವಾಸಿಸುತ್ತಿರುವಂಥ ಕೆಲವೊಂದು ಕುಟುಂಬಗಳಿಗೆ ಅನ್ನೋ ಮಾತು ಕೂಡ ಕೇಳಿದೆ. ಅಂದರೆ ಇಲ್ಲಿ ಜನರ ಜೀವ ಅಥವಾ 500-550 ಕುಟುಂಬಗಳಿಗಿಂತ ಹೆಚ್ಚಿನದಾಗಿ ಇವರಿಗೆ ಬೇರೆ ಬೇಡದೇ ಇರುವಂಥ ವಿಚಾರಗಳಲ್ಲಿ ಜಾಸ್ತಿಯಾಗಿ ನಡೀತಾ ಇದೆಯಾ ಅಂತ. 100% ಸರ್.
ಸರ್ ಈ ಹಿಂದೆ ನಮ್ಮ ಶೃಂಗೇರಿ ತಾಲೂಕಿನ ಕೆಲವೊಂದಿಷ್ಟು ಭಾಗಗಳಲ್ಲಿ, ಅದರಲ್ಲೂ ಕೆರೆ ಪಂಚಾಯತಿಗೆ ನಕ್ಸಲ್ ಎಫೆಕ್ಟೆಡ್ ಏರಿಯಾ ನಮ್ದು, ನಕ್ಸಲರು ಬಂದಿದ್ರು ಸರ್. ಯಾಕೆ ಜನ ನಕ್ಸಲರಿಗೆ ಸಪೋರ್ಟ್ ಮಾಡಿದ್ರು ಅಂತ ಕೇಳಿದ್ವಿ. ಯಾಕೆ ಸಪೋರ್ಟ್ ಮಾಡಿದ್ರು ಅಂತ, ಈ ಅರಣ್ಯ KN ಮೂರ್ತಿ ಅನ್ನೋ ಒಬ್ಬ DFO ಬಂದಿದ್ರು ನಮಗೆ, KN ಮೂರ್ತಿ ಅಂತ ಹೇಳಿ ಸರ್. ಅವರು ಕಾರ್ಕಳದ ಕ್ವಾರ್ಟರ್ಸ್ ಬಿಟ್ಟು SK ಬಾರ್ಡರ್ ಅಲ್ಲಿ ಒಂದು ಕ್ವಾರ್ಟರ್ಸ್ ಇದೆ ಇವತ್ತಿಗೆ, ಅಲ್ಲಿ APC ವಾಚರ್ಗಳು ವಾಸ ಇದ್ದಾರೆ. ಆ ಕ್ವಾರ್ಟರ್ಸ್ ನಲ್ಲಿ ಬಂದು ವಾಸ ಇದ್ದ ಮನುಷ್ಯ. ಹೇಗೆ ಅಂತ ಹೇಳಿದ್ರೆ, ನೀವು ಎರಡು ನಾಯಿ ನಿಮ್ಮ ಮನೇಲಿ ಜೋರಿದ್ದು ಯಾವುದೋ ಕಾಡು ಪ್ರಾಣಿಗಳನ್ನ ಬೆರೆಸ್ತವೆ ಅಂತ ಆದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಕೇಸ್ ಹಾಕೋದು. 200 ಗ್ರಾಮ್ಗಿಂತ ದೊಡ್ಡ ಕತ್ತಿ ಹಿಡ್ಕೊಂಡು ಓಡಾಡಿದ್ರೆ ನಿಮಗೆ ಕೇಸ್ ಹಾಕೋದು. ಜೇಬಲ್ಲಿ ಬೆಂಕಿಪಟ್ಟಣ ಹಿಡ್ಕೊಂಡು ಓಡಾಡಿದ್ರೆ ನಿಮಗೆ ಬೆಂಕಿ ಕೊಡ್ತಾನೆ ಅಂತ ಕೇಸ್ ಹಾಕೋದು. ಸರ್, ಅರಣ್ಯ ಕಾನೂನುಗಳು ಎಲ್ಲವೂ ಇರ್ಬೋದು ಸರ್. ಮನುಷ್ಯನಾಗಿ ಮನುಷ್ಯತ್ವವನ್ನು ಯೋಚನೆ ಮಾಡಿದಾಗ, ಮನುಷ್ಯ ಬದುಕಬೇಕಲ್ಲಿ ಅಂತ ಹೇಳಿ ಆದಾಗ ಅವನ್ನೆಲ್ಲವನ್ನು ಮುರಿಯೋದು ಬೇಡ ಸರ್, ಬೆಂಡ್ ಮಾಡ್ಬೇಕಾಗ್ತದೆ. ಮುರಿಯೋದು ಬೇಡ, ಬೆಂಡ್ ಮಾಡ್ಬೇಕಾಗ್ತದೆ ಸರ್. ಯಾರುವೆ ನಾವು ಬೆಂಕಿ ಕೊಡಬೇಕು, ಮರ ಕಡಿಬೇಕು, ಶಿಕಾರಿ ಮಾಡಬೇಕು, ಇವ್ಯಾವ ಕಲ್ಪನೆಯಲ್ಲಿ ಯಾರೂ ಇಲ್ಲ. ನಾವು ಒಟ್ಟಿನಲ್ಲಿ ನೋಡೋದಾದ್ರೆ ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಇಲಾಖೆಗಳ ವರ್ತನೆ ಏನಿದೆ ಅಂದ್ರೆ ಒಟ್ಟಿನಲ್ಲಿ ಮಾನಸಿಕವಾಗಿ ಅವರಿಗೆ ಹಿಂಸೆ ಕೊಟ್ಟು ಸ್ವಯಂ ಪ್ರೇರಿತವಾಗಿ ಅವರೇ ಬಿಟ್ಟು ಹೋಗ್ಬೇಕು. 100% ಸರ್, 100%. ಈ ಎಲ್ಲ ಥ್ರೆಟ್ಗಳನ್ನ ಮಾಡಿದ್ರಿಂದ ಅಲ್ಲಿಯ ಜನರ ಮೇಲೆ ಸ್ಕ್ವಾಡ್ ಜೀಪ್ಗಳನ್ನ ಮಾಡ್ಕೊಂಡು ಪ್ರತಿದಿನ ಮನೆ ಬಾಗ್ಲಿಗೆ ಬರೋದು, ಕಟ್ಟಿಗೆ ಕಡ್ದವನ ಮೇಲೆ ಹೆರಾಸ್ ಮಾಡೋದು, ಕೇಸ್ ಹಾಕೋದು, ಇದನ್ನೆಲ್ಲ ಮಾಡಿದ್ರಿಂದ ಪರ್ಯಾಯವಾಗಿ ಆ ಸಂದರ್ಭಕ್ಕೆ ಸರಿಯಾಗಿ ನಕ್ಸಲ್ ಬಂದ್ರು, ಜನ ನಕ್ಸಲರ ಪರವಾಗಿ ನಿಂತ್ಕೊಂಡ್ರು ಸರ್. 100% ಜನ ನಕ್ಸಲರ ಪರವಾಗಿ ನಿಂತ್ಕೊಂಡ್ರು. ಯಾಕೆ ಹೇಳಿದ್ರೆ, ಇವರಿಂದ ನಮಗೆ ಅಧಿಕಾರಿಗಳು ಇಲಾಖೆಗಳಿಂದ ದೌರ್ಜನ್ಯದ ವಿರುದ್ಧ ನಮ್ಮ ಹತ್ರ ಮಾತ್ರ ಹೋರಾಡ್ಲಿಕ್ಕೆ ಆಗೋದಿಲ್ಲ, ಇವ್ರ ಜೊತೆಗೆ ಸೇರಿದ್ರೆ ನಾವು 100% ಅದನ್ನು ಫೇಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಜನ ಅವ್ರ ಜೊತೆಗೆ ಹೋಗಿ ನಿಂತ್ಕೊಂಡ್ರು. ಪರಿಸ್ಥಿತಿ ಅನಿವಾರ್ಯ ಸರ್, ಪರಿಸ್ಥಿತಿ ಅನಿವಾರ್ಯ. ಈಗ ನಮಗೆ ಮಳೆಗಾಲದಲ್ಲಿ 7 ರಿಂದ 8 ಕಿಲೋಮೀಟರ್ ನಡ್ಕೊಂಡು ಹೋಗಿ 1 kg ಅಕ್ಕಿ ತೊಗೊಂಡೋಗಿ ಜೀವನ ಮಾಡಬೇಕು ಅಂದವನಿಗೆ ಯಾರೋ ಸಹಾಯ ಮಾಡ್ತೀನಿ ಅಂತ ಬಂದಾಗ ಅನಿವಾರ್ಯ ಪರಿಸ್ಥಿತಿ ಅವನ ಜೊತೆಗೆ ನಿಲ್ಬೇಕಾಗ್ತದೆ. ಆ ನಿಂತ ಸಂದರ್ಭದಲ್ಲೂ ಬೇರೆ ಬೇರೆ ಘಟನೆಗಳು ನಡೀತು, ಎಲ್ಲದೂ ಆಯ್ತು. ಟೋಟಲಿ ಕೆರೆ ಪಂಚಾಯತಿ ಜನರನ್ನ ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ, ಹಿಂಸೆಗೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ಏನು ಇಬ್ರು ಮೃತಪಟ್ಟಿರುವಂಥದ್ದು, ಹರೀಶ್ ಹಾಗೂ ಉಮೇಶ್ ಅವರು ಮೃತಪಟ್ಟಿರುವ ವಿಚಾರ ಬಹುಶಃ ನನಗೆ ತಿಳಿದ ಮಟ್ಟಿಗೆ 2 ತಿಂಗಳ ಹಿಂದೆ ಆಗಸ್ಟ್ 26, 27 ಅವರೊಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅವ್ರು ಕೆಲವರಲ್ಲಿನ ಮಹಿಳೆಯರು ನಮಗೆ ಬದುಕಕ್ಕೆ ಆತಂಕ ಆಗ್ತಾ ಇದೆ, ಇಲ್ಲ ಆನೆ ಓಡಾಡ್ತಾ ಇದೆ, ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು. ಬಹುಶಃ ಅಲ್ಲಿದ್ದಂತಹ ಮಹಿಳೆಯರು, ಬಹುಶಃ ಹರೀಶ್ ಉಮೇಶ್ ಅವರ ಕುಟುಂಬದ ಮಹಿಳೆಯರು ಕೂಡ ಆ ಒಂದು ಪ್ರತಿಭಟನೆ ಇದ್ರು ಅಂದ್ಕೊಳ್ತೀನಿ. ಎಲ್ಲರೂ ಕೂಡ ಒಂದು 25-30 ಜನ ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ. ಆ ರಿಕ್ವೆಸ್ಟನ್ನು ಮಾಡಿಕೊಂಡು ದಯವಿಟ್ಟು ಆನೆಯನ್ನೇ ಬೇರೆ ಕಡೆ ಸಾಗಿಸೋ ಮಾತನಾಡ್ತಾರೆ. ಬಹುಶಃ ಅಂದೇ ಇದಕ್ಕೆ ಸಂಬಂಧಪಟ್ಟವರು ಆ ಆನೆಯನ್ನು ಸ್ಥಳಾಂತರ ಮಾಡುವ ಕೆಲಸವನ್ನು ಮಾಡಿದರೆ ಆ ಅಮೂಲ್ಯವಾದ 2 ಕುಟುಂಬಕ್ಕೆ ಆಧಾರವಾಗಿದ್ದಂಥ 2 ಜೀವಗಳು ಉಳಿತಿತ್ತಲ್ಲ. 100% ಸರ್, 100%. ತಾರೋಳ್ಳಿ ಕೊಡುಗೆಯಲ್ಲಿ ನಂದೀಶ್ ರೆಡ್ಡಿ ಅಂತೇಳಿ ಏನೋ DFO ಇದ್ರು. ಈ ನಮ್ಮ BJP ಕಾಂಗ್ರೆಸ್ ಎಲ್ಲ ರಾಜಕೀಯ ಮುಖಂಡರುಗಳು ಅಲ್ಲಿ ಹೋಗಿ, ಅಲ್ಲಿ ಆನೆ 1 ವಾರದಿಂದ ಅಲ್ಲಿದೆ ಅಂತ ಹೇಳಿದಾಗ ಅವ್ರು DFOನ್ನು ಕರೆಸಿ, ಸರ್ ಈ ಆನೆ ಈ ಭಾಗದಲ್ಲಿ ಓಡಾಡ್ತಾ ಇದೆ, ಆ ಮಹಿಳೆಯರೆಲ್ಲ ಮಾತಾಡಿರೋ ವಿಡಿಯೋಗಳು ನಿಮ್ಮ ಮಾಧ್ಯಮದಲ್ಲಿ ಇದೆ, 100% ನಮ್ಗೆ ಈ ತರ ತೊಂದರೆ ಮಾಡ್ತಾ ಇದೆ ಅಂತೇಳಿ. ಇದು 100% ಜೀವಹಾನಿ ಮಾಡುತ್ತೆ, ನೀವು ಇದನ್ನ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ, ಯಾರಿಗಾದ್ರೂ ಜೀವಹಾನಿ ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಜವಾಬ್ದಾರಿ, ಯಾರಿಗೇನೂ ತೊಂದರೆ ಮಾಡೋದಿಲ್ಲ, ತುಂಬಾ ಮೃದು ಸ್ವಭಾವದ ಆನೆ ಸರ್, ಮೂಕ ಪ್ರಾಣಿ, ಮೃಗನೋ ಸರ್ಟಿಫಿಕೇಟ್ ಕೊಡಕ್ ನಾವ್ ಯಾರು ಸರ್? ಅದನ್ನು ಪಳಗಿಸಿದ ಮೇಲೆ ಹೇಳ್ಬೋದು ನಾವು. ಕಾಡಲ್ಲಿರೋ ಪ್ರಾಣಿನ ಅದು ಒಳ್ಳೇದು, ಪಳಗಿಸಿದ ಪ್ರಾಣಿಗಳು, ಪಳಗಿಸಿದ ಆನೆಗಳು ಕೂಡ ಮನುಷ್ಯನಿಗೆ ಹಾನಿ ಮಾಡಿದಂತಹ ಹಲವಾರು ಘಟನೆಗಳು ಇದಾವೆ ಸರ್. ಅಂತದ್ರಲ್ಲಿ ಇದನ್ನ ಚಲನವಲನಗಳು ನೋಡ್ಕೊಂಡು ನಾವ್ ಯಾವ್ದು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ. ಅವತ್ತೇ ತಾರೋಳ್ಳಿ ಕೊಡುಗೆಯಲ್ಲಿ ಹೇಳಿದಾಗ ಇವ್ರು ಅದನ್ನ ಹದ್ದುಬಸ್ತು ಮಾಡಿದ್ರೆ ಇವತ್ತು 100% ಈ 2 ಜೀವಗಳು ಉಳಿತಾ ಇತ್ತು, ಈ 2 ಕುಟುಂಬಗಳು ಬೀದಿಗೆ ಬರ್ತಾ ಇರ್ಲಿಲ್ಲ ಸರ್. ಹರೀಶನ್ ಮನೇಲಿ 2 ಹೆಣ್ಮಕ್ಳಿದ್ದಾರೆ ಸರ್, 2 ಹೆಣ್ಮಕ್ಳು. ಮನೆಯ ಪರಿಸ್ಥಿತಿ ಸರ್, ನೀವು ಆ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ನೋಡಿದ್ರೆ ನಿಮ್ಗೆ ಇವರು ಯಾವ ಮಟ್ಟಕ್ಕೆ ಜೀವನ ಮಾಡ್ತಾ ಇದ್ದಾರೆ, ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಯಾರು ಅದನ್ನ ಹೇಳ್ಬೇಕಾದ ಪರಿಸ್ಥಿತಿ ಇಲ್ಲ. ರಾಜ್, ಅದರ ಜೊತೆಯಲ್ಲಿ ಮೊನ್ನೆ ದಿನ ಸಂಸದರು ಕೂಡ ಬಂದಿರುವಂಥದ್ದು, ನೀವು ಅವರಿಗೆ ಹೋಗಿ ಮನವಿಗಳನ್ನ ಕೊಡುವ ಕೆಲಸವನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ ಸಂಸದರು ಅಲ್ಲಿ ಮನೆಗೆ ಭೇಟಿ ನೀಡಿದ ಸಂದರ್ಭ ಆಗಿರ್ಬೋದು, ನೀವು ಅವರಿಗೆ ಮನವಿ ನೀಡಿದ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರದ ಜೊತೆ ಯಾವ ರೀತಿಯಾದ ಒಂದು ಸಮನ್ವಯ ಅಥವಾ ಯಾವ ರೀತಿಯಾದ ಒಂದು ಮನವಿಯನ್ನು ಸಲ್ಲಿಸುವ ಅಥವಾ ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅವರು? ಸರ್, ನಾವು ಸಂಸದರು ಬಂದ ಸಂದರ್ಭದಲ್ಲಿ ಸರ್ ನಮಗೆ ಬೇರೆ ಏನು ಬೇಕಾಗಿಲ್ಲ ನಿಮ್ಮಿಂದ, ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ಗೆ ಇದ್ರಲ್ಲಿ ರಾಜಕಾರಣನೂ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ BJP JDS ಯಾವುದೂ ಅವಶ್ಯಕತೆ ಇಲ್ಲ. ಕೆರೆ ಗ್ರಾಮ ಪಂಚಾಯತಿಯವ್ರಿಗೆ ಬೇಕಾಗಿರೋದು ಮನುಷ್ಯತ್ವದ ಆಧಾರದ ಮೇಲೆ 1 ಟೈಮ್ ಸೆಟ್ಲ್ಮೆಂಟ್. ಅಂದ್ರೆ ಈ ಕೆರೆ ಪಂಚಾಯತಿಲಿ ಏನು 530-580 ಕುಟುಂಬಗಳಿದಾವೆ, ಏಕಕಾಲದಲ್ಲಿ ಪರಿಹಾರ ಕೊಟ್ಟು ಇವ್ರನ್ನ ಹೊರಗಡೆ ಕಳಿಸ್ಬೇಕು.
ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಜಂಟಿಯಾಗಿ ಮಾಡಬೇಕು. ನಿಮ್ಮ ಪಾತ್ರ ಸಂಸದರಾಗಿ ಕೇಂದ್ರ ಸರ್ಕಾರದ ಭಾಗವಾಗಿ ನಿಮ್ಮ ಪಾತ್ರ ಏನಿದೆ ನೀವು ಅದನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಿ ನಮಗೆ ತಲುಪಿಸ್ಬೇಕು ಸರ್ ಅದನ್ನ ಅಂತ ಹೇಳಿದೀವಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಇಷ್ಟು ಅಮೌಂಟ್ ನಮ್ಗೆ ಬೇಕು ಈ ಪ್ರಾಜೆಕ್ಟಿಗೆ ಅಂತೇಳಿ ಪ್ರಸ್ತಾವನೆ ಕಳಿಸಿದ್ರೆ 100% ನಾನು ಕೇಂದ್ರ ಪರಿಸರ ಸಚಿವರ ಆಫೀಸ್ನಲ್ಲಿ ಕೂತು ಮಾಡಿಸ್ಕೊಂಡು ಬರ್ತೇನೆ ಪ್ರಸ್ತಾವ ಬಂದ ಪಕ್ಷದಲ್ಲಿ. ಇಲ್ಲ ಸರ್ DC ಮೇಡಮ್ 100 ನಾವು ಪ್ರಸ್ತಾವ ಕಳಿಸಿದೀವಿ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. DC ಅವ್ರಿಗೆ ಫೋನ್ ಮಾಡಿ, ಮೇಡಮ್ ನೀವು ಪ್ರಸ್ತಾವ ಕಳಿಸಿದ್ರ ಅಂತ MP ಅವರೇ ಕೇಳಿದ್ರು. ಸರ್ ನಾನು ಕಳ್ಸಕ್ ಬರೋದಿಲ್ಲ, ನಾನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀನಿ, ರಾಜ್ಯ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಬೇಕು ಸರ್ ಅಂತ ಹೇಳಿದ್ರು. ನಾನು ಅದನ್ನು ತಿಳ್ಕೊಳ್ತೀನಿ ಅಂತ ಹೇಳಿದ. ಓಕೆ, ಅದರ ಜೊತೆಯಲ್ಲಿ ಬಹುಶಃ ಸಾವಿರಾರು ಕೋಟಿಯ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಆದರೆ 250ರಿಂದ 300 ಕೋಟಿ ಕೊಟ್ಟು ಅವರಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಫೇಲ್ಯೂರ್ ಅಲ್ವಾ ಇದರಲ್ಲಿ? 100% ಸರ್. ನನಗನ್ನಿಸ್ತದೆ, ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತದೆ, ಈ ಬೇರೆ ಬೇರೆ ಯೋಜನೆಗಳಿಗೆ 100 ಕೋಟಿ 1000 ಕೋಟಿ ಯೋಜನೆಗಳನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಏನೋ ರಿಟರ್ನ್ಸ್ ಇರ್ತದೆ ಎಲ್ರಿಗೂ ಅನ್ನೋ ಕಾರಣಕ್ಕೆ ಅದನ್ನ ಇಮಿಡಿಯೇಟ್ ಆಗಿ ಶಾಂಕ್ಷನ್ ಮಾಡ್ತಾರೆ ನಾವು. ಬಟ್ ಕೆರೆ ಗ್ರಾಮ ಪಂಚಾಯತಿಯ 200, 300, 400 ಕುಟುಂಬಗಳಿಗೆ ಶಾಂಕ್ಷನ್ ಮಾಡೋದ್ರಿಂದ ಏನ್ ರಿಟರ್ನ್ಸ್ ಇಲ್ಲ, ಯಾರಿಗೂ ಅಧಿಕಾರಿಗಳಿಗೂ ರಿಟರ್ನ್ಸ್ ಇಲ್ಲ, ರಾಜಕಾರಣಿಗಳಿಗೂ ರಿಟರ್ನ್ಸ್ ಇಲ್ಲ. ಆ ಕಾರಣಕ್ಕೆ ಇದನ್ನ ಮೂಲೆ ಗುಂಪು ಮಾಡ್ತಾ ಇದಾರ ಅಂತ ಹೇಳಿ ನನ್ನ ಮನಸ್ಸಿಗೆ ಅನ್ಸುತ್ತೆ ಸರ್. ಓಕೆ, ನನ್ನ ಮನಸ್ಸಿಗೆ ಹಾಗನ್ಸುತ್ತೆ. ಅದರ ಜೊತೆಯಲ್ಲಿ ಈಗ ಹಲವಾರು ರೀತಿಯ ಹೋರಾಟಗಳು ಪ್ರಾರಂಭ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಆ ಒಂದು ಅಲ್ಲಿ ಕೆರೆ ಏನು ಭಾಗದಲ್ಲಿ ಕೆರೆಕಟ್ಟೆ ಭಾಗದಲ್ಲಿ ವಾಸಿಸ್ತಿರುವಂತಹ ಕೆರೆ ಗ್ರಾಮ ಪಂಚಾಯತಿ ಎಲ್ಲರ ಒಂದು ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳು ಯಾವ ರೀತಿಯಾದ? ಸರ್, ಈಗ ನಮಗೆ ಮೊನ್ನೆ ಆನೆ ತುಳಿತದ ದುರಂತ ನಡೆದ ಮೇಲೆ ನಮ್ಮ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, DC ಅವರು, SP ಅವರು, MP ಅವರು ಎಲ್ಲರೂ ಸೇರಿ 17ನೇ ತಾರೀಕು ಇದೇ 17ನೇ ತಾರೀಕು ಕೆರೆಕಟ್ಟೆಯಲ್ಲೇ ಜನಸಂಪರ್ಕ ಸಭೆ ಕರಿತೀವಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದ್ದಾರೆ. ಆ 17ನೇ ತಾರೀಕಿನ ಜನಸಂಪರ್ಕ ಸಭೆಯನ್ನು ನೋಡಿ ಅದರಲ್ಲಿ ನಮಗೆ ಸಮರ್ಪಕವಾದ ಪರಿಹಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು 100% ರಸ್ತೆ ಮೇಲೆ ಕೂರ್ತೀವಿ ಸರ್. ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಾವು ರಸ್ತೆಯಿಂದ ಹೇಳೋದಿಲ್ಲ ಸರ್. 100ಕ್ಕೆ 100 ನಾವು ತೀವ್ರಗತಿಯ ಹೋರಾಟವನ್ನು ಮತ್ತೆ ಪುನಃ ಆರಂಭಿಸ್ತೀವಿ ಸರ್. ಓಕೆ ರೈಟ್ ಸರ್. ಅದರ ಜೊತೆಯಲ್ಲಿ ಅಲ್ಲಿ ಏನು ಹರೀಶ್ ಮತ್ತು ಉಮೇಶ್ ಅವರು ಏನು ಅವರು ಮೃತಪಟ್ಟ ನಂತರ 2-3 ದಿನಗಳ ನಂತರ ಬಹುಶಃ ಯಾರು ಕೂಡ ಊಹೆ ಮಾಡಿರಲಿಲ್ಲ ಒಬ್ಬರು ಸ್ವಾಮೀಜಿ ಅಲ್ಲಿ ಬಂದು ಒಂದು ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಾರಂತ. ಹರಿಹರಪುರ ಮಠದ ಸ್ವಾಮೀಜಿಗಳು ಬಂದು ಆ ಒಂದು ಸಾಂತ್ವನ ಹೇಳಿದ ವಿಚಾರ ಆಗಿರ್ಬೋದು, ಆ ಒಂದು ಕುಟುಂಬಕ್ಕೆ ಧೈರ್ಯ ತುಂಬಿದ ವಿಚಾರದ ಕುರಿತಾಗಿ ಏನು ಹೇಳ್ತೀರಾ ಸರ್? ನಾನು ಮೊನ್ನೆನೇ ಯಾವುದೋ ಒಂದು ಈ ಥರ ಮಾಧ್ಯಮದವ್ರು ಕೇಳಿದಾಗ ಹೇಳಿದ್ದೆ, ಇವತ್ತಿನ ಸಮಾಜದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಜಾತಿಗಳ ಮಧ್ಯೆ ಹೊಡೆದಾಡ್ತಾ ಇದ್ದೀವಿ. ಜಾತಿ ಅನ್ನೋ ಸಂಘರ್ಷ ಇದೆ. ಜಾತಿ, ಧರ್ಮ, ಈ ರಾಜಕಾರಣ ವ್ಯವಸ್ಥೆಗಳು, ನಾನು ಆ ಪಾರ್ಟಿ ನೀನು ಈ ಪಾರ್ಟಿ, ಈ ಎಲ್ಲ ವ್ಯವಸ್ಥೆಗಳ ಮಧ್ಯದಲ್ಲಿ ಸರ್ ಯಾರೋ ಸಹಜವಾಗಿ ನಮ್ಮ ಹಳ್ಳಿಯಲ್ಲಿ ಯಾರೋ ಒಬ್ರು ತೀರ್ಕೊಂಡ್ರೆ ನನ್ನ ಜಾತಿಯವ್ರು ಬಿಟ್ಟು ಇನ್ನೊಂದು ಜಾತಿಯವ್ರು ಬಂದು ನಮ್ಮ ಮನೇಲಿ ನೀರು ಕುಡಿಯೋದಿಲ್ಲ. ಅಂತ ಪರಿಸ್ಥಿತಿ ಒಳಗಡೆ ಅಂತ ಮಹಾನ್ ಸಂತರು, ದಿವ್ಯ ಕ್ಷೇತ್ರದ ಒಬ್ಬ ಸನ್ಯಾಸಿಗಳವರು, ಸಂತರವರು, ಅವರು ಸ್ವತಃ ಅವರೇ ಅವರ ಮನೆಗೆ ಬಂದು ಅವರಿಗೊಂದು ಆಶೀರ್ವಾದ ಮಾಡಿ ನಿಮ್ಮ ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸದ ವೆಚ್ಚವನ್ನು ಮಠ ಭರಿಸ್ತದೆ. ಅವ್ರು ಏನೇ ಓದ್ಲಿ ಸರ್, ನಾಳೆ ಓದಿದಾಗ ಭರಿಸ್ಬೇಕಲ್ಲ ಮಠ, ಸುಮ್ಮನೆ ಹೇಳಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲದಕ್ಕಿಂತನೂ ಆ ಮಠದ ಒಬ್ಬರು ಸ್ವಾಮೀಜಿ ಅವರ ಮನೆವರೆಗೂ ಬಂದಿದ್ದಾರೆ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಸಂತಸದ ಸುದ್ದಿ ಸರ್. ಇನ್ನೊಂದು ಏನಂದ್ರೆ ನನಗೆ ತಿಳಿದ ಮಟ್ಟ, ಯಾಕೆ ನಾನು ಹರಿಹರಪುರ ಭಾಗದವನೇ, ಆ ಒಂದು ಅಲ್ಲಿಗೆ ಸಂಬಂಧಪಟ್ಟ ಹರಿಹರಪುರ ಮಠದ ಸ್ವಾಮೀಜಿ ಕೊಟ್ಟ ಮಾತನ್ನ ಯಾವತ್ತೂ ಕೂಡ ಇದುವರೆಗೂ ತಪ್ಪಿಲ್ಲ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಮಠಕ್ಕೆ ಹೋಗಿ ಬರ್ತಾ ಇದ್ವಿ ಬಿಟ್ರೆ ಭಾರಿ ನಿಕಟವಾದ ಸಂಪರ್ಕ ಇಲ್ಲ. ಬಟ್ ಅವರು ಸ್ವತಃ ಅವ್ರು ನಾನು ಇರಲಿಲ್ಲ, ನನಗೆ ವಿಚಾರ ಗೊತ್ತಾಯ್ತು, ನಾನು ಬೆಂಗಳೂರಲ್ಲಿದ್ದೆ, ನಿನ್ನೆ ರಾತ್ರಿ ಬಂದವನು ಬೆಳಿಗ್ಗೆ ಫಸ್ಟ್ ಇಲ್ಲಿಗೆ ಬಂದಿದ್ದೀನಿ, ಮಠ ನಿಮ್ಮ ಜೊತೆಗಿದೆ, ನಿಂತ್ಕೊಂಡು ಅರ್ಧ ಗಂಟೆ ಒಂದೊಂದು ಮನೇಲಿ ನಿಂತ್ಕೊಂಡು ಅವ್ರಿಗೆ ಸಾಂತ್ವನ ಹೇಳಿದ ರೀತಿ ಅವೆಲ್ಲವನ್ನು ನೋಡಿ ಎಲ್ಲೋ ಒಂದು ಕಡೆ ಎಲ್ಲದೂ ಕಳೆದೋಗಿಲ್ಲ ಈ ಸಮಾಜದಲ್ಲಿ ಅಂತ ಅನ್ಸುತ್ತೆ ಸರ್ ನನಗೆ. ರಾಜೇಶ್ ಸರ್, ಕೊನೆಯದಾಗಿ ಆ ಎಲ್ಲ ಕೆರೆಕಟ್ಟೆ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಒಂದು ಮುಂದಿನ ಹೋರಾಟಗಳು ಎಲ್ಲ ವಿಚಾರಗಳ ಕುರಿತಾಗಿ, ಅದರಲ್ಲೂ ಹರೀಶ್ ಶೆಟ್ಟಿ ಅನ್ನೋರು ನೀವು ಕೂಡ ರಾಜಕೀಯವಾಗಿ ಇದು ಮಾಡಿದ್ರೆ BJP ಪಕ್ಷ ಗುರುತಿಸ್ಕೊಂಡು ನಿಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷ ಕೂಡ ಆಗಿದ್ರು. ನೀವು ಕೂಡ ಅಷ್ಟು ಪ್ರಾರಂಭಿಕವಾಗಿ ಮಾತಾಡ್ತಾ ಹೇಳಿದ್ರಿ, ಏನೇ ಒಂದು ಕಾಲ್ ಮಾಡಿದ್ರು ಕೂಡ ತಕ್ಷಣವಾಗಿ ಅಲ್ಲಿ ರೆಸ್ಪಾನ್ಸನ್ನು ಇದು ಮಾಡ್ತಾ ಇದ್ರಂತ. ಹರೀಶ್ ಶೆಟ್ಟಿ ಅವರಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ ಸರ್? ನಾವು ಅಮೂಲ್ಯವಾದ ರತ್ನಗಳನ್ನ ಕಳ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ ಸರ್. ನಾವು ಯಾರು ಏನೇ ಸಹಾಯ ಮಾಡ್ಬೋದು, ಯಾರು ಏನೇ ಮಾಡ್ಬೋದು, ಬಟ್ ಅವರ ಕುಟುಂಬಕ್ಕೆ ಅವರಾಗಿ ನಿಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹರೀಶ್ ಶೆಟ್ಟಿ ಪಾರ್ಟಿ ವಿಚಾರ ಅಂತ ಹೇಳಿ ಬಂದಾಗ, ರಾಜಕಾರಣದ ವಿಚಾರ ಬಂದಾಗ, ಹರೀಶ್ ಶೆಟ್ಟಿ ಪಾರ್ಟಿಗೆ ತುಂಬ ಸಿನ್ಸಿಯರ್ ವರ್ಕರ್, ತುಂಬ ನಿಯತ್ತಾಗಿ ಪಾರ್ಟಿಯ ಕೆಲಸಗಳನ್ನು ಮಾಡ್ತಾ ಇದ್ರು. ಅದೆಲ್ಲದಕ್ಕಿಂತನೂ ಜನರಿಗೆ ತುಂಬ ಉಪಕಾರಿಯಾದಂಥ ವ್ಯಕ್ತಿ.
ಯಾರೇ ಏನೇ ಒಂದು ಹರೀಶ್ ಶೆಟ್ಟಿ ಹತ್ರ ಫೋನ್ ಮಾಡಿ ಹರೀಶಣ್ಣ ಹೀಗಾಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ಆ ಕೆಲಸನ ಅಲ್ಲಿ ಯಾರಿಗೋ ಹೇಳಿ ಏನೋ ಮಾಡಿ ಎಷ್ಟೋ ಜನ ನೀವು ನೋಡ್ತೀರಿ, ನಮ್ಮ ಕುದುರೆಮುಖ ನ್ಯಾಷನಲ್ ಪಾರ್ಕ್ NH ರಸ್ತೆ ಹಾದೋಗಿದೆ, ಅದರ ಪರಿಸ್ಥಿತಿ ನೋಡ್ತೀರಿ, ದಿನಕ್ಕೊಬ್ರು ಸಾಯ್ತಾರೆ. ಅದರ ಆ ದಿನಕ್ಕೊಬ್ಬರು ಸಾಯೋ ಜವಾಬ್ದಾರಿಯನ್ನು ಅರಣ್ಯ ಇಲಾಖೆ ಹೊರಬೇಕಾಗ್ತದೆ ಸರ್. ನಾವು ತುಂಬಾ ಸತಿ ಹೇಳಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ ನಾವಿಲ್ಲಿ ಸತ್ತ ತಕ್ಷಣ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ನೀವು FIR ಮಾಡಿ. ಈ ರಸ್ತೆ ಮಾಡಬಾರ್ದು ಅಂತ ಹೇಳೋದು ಅವರೇ ಅಲ್ವಾ ಸರ್? ಕರೆಕ್ಟ್. ಈಗ ಮನುಷ್ಯ ನಾನು ಕೇಳ್ತೀರ ಸರ್, ಈ ಸಮಾಜದಲ್ಲಿ ಮನುಷ್ಯ ವಾಸ ಮಾಡ್ಬೋದು ಅಂತೇಳಿ ನಮಗೆ ಸಂವಿಧಾನ ಇದೆ ಅನ್ನೋದಾದ್ರೆ, ಮನುಷ್ಯನಿಗೆ ಬೇಕಾದ ಮೂಲಭೂತ ಸೌಕರ್ಯ ಮಾಡ್ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋದಾದ್ರೆ, ನಾವು ಕಾನೂನುಗಳನ್ನ ಬರ್ದಿರೋದು ಯಾರು ಸರ್? ನಮ್ಮ ದೇಶದಲ್ಲಿ ಕಾನೂನುಗಳನ್ನ ಬರ್ದಿರೋದು ನಮ್ಮ ದೇಶದ ರಾಜಕಾರಣಿಗಳು, ನಮ್ಮ ದೇಶದ ಅಧಿಕಾರಿಗಳೇ. ನಾವು ಕೆರೆ ಕಟ್ಟೆ ರಸ್ತೆ ಮಾಡೋದಕ್ಕೆ ಪಾಕಿಸ್ತಾನದಿಂದ ಪರ್ಮಿಷನ್ ತರಬೇಕಾ ಸರ್? ಮನುಷ್ಯ ಓಡಾಡೋದಕ್ಕೆ, ಮನುಷ್ಯ ಬದುಕೋದಕ್ಕೆ ಇಂಥ ಪವಿತ್ರ ಸ್ಥಳ ಶೃಂಗೇರಿ ಇದೆ ಸರ್. ದೇವ್ರನ್ನ ನೋಡೋಕೆ ಅಂತ ಬಂದವರು ಪ್ರತಿ 15 ದಿನದಲ್ಲಿ ಅಟ್ಲೀಸ್ಟ್ ಒಂದು 3 ರಿಂದ 4 ಜನ ಸಾವನ್ನಪ್ತಾರೆ. ಒಂದು ಕನ್ಸರ್ನ್ ಬೇಕಲ್ಲ ಸರ್? ನಾನು ಹೇಳೋದು ಕಾನೂನುಗಳು, ಇಲಾಖೆ ಎಲ್ಲದೂ ಇರುತ್ತೆ. ಮನುಷ್ಯನಾಗಿ ಫಸ್ಟ್ ನಾನು ಯೋಚನೆ ಮಾಡ್ಬೇಕಲ್ಲ ಸರ್? ಮನುಷ್ಯನ ಬದುಕಿಗೆ ಒಂದು ಸುಭದ್ರತೆ ಅಥವಾ ಒಂದು ಭದ್ರತೆ ಇಲ್ಲದೆ ಇರುವಾಗ 100% ಸರ್, 100% ಇಲ್ಲ ಸರ್. ರೈಟ್ ಸರ್. ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಕೆರೆಕಟ್ಟೆ ಭಾಗದ ಜನರು ಯಾವ ರೀತಿಯಾದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಅಲ್ಲಿ ನ್ಯಾಷನಲ್ ಪಾರ್ಕ್ ಘೋಷಣೆ ಆದ ನಂತರ ಅಲ್ಲಿನ ಜನರಿಗೆ ಯಾವ ರೀತಿಯಾದ ಅಧಿಕಾರಿಗಳು, ಇಲಾಖೆಗಳು ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ, ಮಾನಸಿಕವಾಗಿ ಅಲ್ಲಿನ ಜನರಿಗೆ ಯಾವ ರೀತಿಯಾದ ತೊಂದರೆಯನ್ನು ನೀಡಿದ್ದಾರೆ, ಆ ಒಂದು ತೊಂದರೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾವ ರೀತಿಯಾಗಿ ವಿಫಲವಾಗಿದ್ದಾವೆ, ಜೊತೆಗೆ ಮುಂದಿನ ನಿಮ್ಮ ಹೋರಾಟಗಳಾಗಿರ್ಬೋದು, ಹರೀಶ್ ಶೆಟ್ಟಿ ಹಾಗೂ ಉಮೇಶ್ ಅವರ ಕುಟುಂಬ ಯಾವ ರೀತಿಯಾದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಜೊತೆಗೆ ಹರಿಹರಪುರ ಮಠ ಸ್ವಾಮೀಜಿಗಳು ಬಂದ ವಿಚಾರ ಆಗಿರಬಹುದು, ಸಂಸದರು ಯಾವ ರೀತಿಯಾದ ಭರವಸೆಯನ್ನು ಕೊಟ್ಟಿದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಅದೇ ಭಾಗದಲ್ಲಿ ವಾಸ ಮಾಡಿ ನಂತರ ಕೆಲ ವರ್ಷಗಳ ಹಿಂದೆ ಆ ಭಾಗವನ್ನು ಬಿಟ್ಟು ಶೃಂಗೇರಿಗೆ ನೆಮ್ಮಾರು ಭಾಗಕ್ಕೆ ಬಂದಿರುವಂತಹ ಶ್ರೀಯುತ ರಾಜೇಶ್ ದ್ಯಾವಂಟು ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.